Hello students, welcome to the class. This is your BNYS Mitra Ankush, and from today onwards I am going to teach you the naturopathy subjects. So as this is our first class, let me introduce myself. Myself Ankush Gowda HD and I am pursuing my second year BNYS degree. So my channel videos would be bilingual from today onwards, that is I will be using English as well as Kannada for your better understanding. ಸೊ ಸ್ಟೂಡೆಂಟ್ಸ್ ನಾನು ಈ ಚಾನಲ್ ಓಪನ್ ಮಾಡಿರೋ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ನನ್ನ BNYS ಸಬ್ಜೆಕ್ಟ್ಸ್ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಥರ್ಡ್ ಇಯರ್ ಆಗಿರ್ಬೋದು, ಫೋರ್ತ್ ಇಯರ್ ಆಗಿರ್ಬೋದು, ಮಾಡರ್ನ್ ಸಬ್ಜೆಕ್ಟ್ಸ್ಗೆ ತುಂಬಾ ವಿಡಿಯೋಸ್ಗಳಿದಾವೆ ಇನ್ ದ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಬಟ್ ನಮ್ಮ ನ್ಯಾಚುರೋಪತಿ ಸಬ್ಜೆಕ್ಟ್ಸ್ ಲೈಕ್ PNC POY ಫಸ್ಟ್ ಇಯರ್ ಅಲ್ಲಿ ಆಗಿದ್ರೆ, ಸೊ ಆ ತರ ಸಬ್ಜೆಕ್ಟ್ಸ್ಗಳಿಗೆ ಯೂಟ್ಯೂಬ್ ಚಾನೆಲ್ಸ್ಗಳು ಇಲ್ವೇ ಇಲ್ಲ. ಸೊ ಆ ಇಂಟೆನ್ಷನ್ ಇಂದ ನನಗೆ ಏನಂತಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಬೆನಿಫಿಟ್ ಆಗಲಿ, ನನ್ನ ಹತ್ರ ಇರುವಂತ ನಾಲೆಡ್ಜ್ ಅವರಿಗೆ ಶೇರ್ ಮಾಡಿ ಅವರಿಗೆ ಬೆನಿಫಿಟ್ ಆಗಲಿ ಅಂತ ಒಂದು ಕಾರಣಕ್ಕೆ ನಾನು ಪ್ಯೂರ್ಲಿ BNY ಸಬ್ಜೆಕ್ಟ್ಸ್ನ ಮಾತ್ರ ಹೇಳ್ಕೊಡ್ತೀನಿ. ಫ್ರಮ್ ಟುಡೇ ಆನ್ವರ್ಡ್ಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ದ POY, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಯೋಗ ಫ್ರಮ್ ದ ಫಸ್ಟ್ ಇಯರ್. ಸೊ ಈಗ ಕರ್ನಾಟಕದಲ್ಲಿ ಹಾರ್ಡ್ಲಿ 2 ಮಂತ್ಸ್ಗೆ ಫಸ್ಟ್ ಇಯರ್ ಸೀನಿಯರ್ಸ್ಗೆ ಫಸ್ಟ್ ಇಯರ್ ಸೀನಿಯರ್ಸ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಟಿಲ್ ದಟ್ ಐ ವಿಲ್ ಟ್ರೈ ಟು ಶೇರ್ ಮೈ ನಾಲೆಡ್ಜ್ ಫ್ರಮ್ ದ PNC ಆಸ್ ವೆಲ್ as POY. ಸೊ ಫಸ್ಟ್ ಇವಾಗ ನಾವು POY ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಮಾಡಿದೀನಿ ಅಂತ ಅಂದ್ರೆ, ವಾಟ್ ಈಸ್ ಯೋಗ ಅಂಡ್ ವೇರಿಯಸ್ ಡೆಫಿನೇಷನ್ಸ್ ಆಫ್ ಯೋಗ. ಸ್ಟೂಡೆಂಟ್ಸ್ ನೀವೆಲ್ಲ BNYS ಡಿಗ್ರಿಗೆ ಬಂದಿದ್ರಿ. ಬಂದಾದ್ಮೇಲೆ ಯು ವಿಲ್ ಬಿ ವಂಡರಿಂಗ್ ದಟ್ ವಾಟ್ ಈಸ್ ದ ಯೋಗ ಮೀನ್ಸ್, ನಿಮ್ ಇಂಟ್ರೆಸ್ಟ್ ಇಂದ ಬಂದಿರ್ತೀರಿ. ಅವು ತಿಳ್ಕೊಳ್ಳೋದು ಸುಮಾರು ಇದೆ. ಸೊ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಫಸ್ಟ್ ಥಿಯರಿ ಎಕ್ಸಾಮ್ಸ್ ಅಲ್ಲಿ ನಾವು ಬರೆಯುವಂತದ್ದಾದ್ರೆ, ಸೊ ಫಸ್ಟ್ ಸಿಲೆಬಸ್ ಕಾಪಿ ತೆಗೆದ ತಕ್ಷಣ ನಮಗೆ ಬರುವಂತದ್ದು ವಾಟ್ ಈಸ್ ಯೋಗ ಮತ್ತೆ ವೇರಿಯಸ್ ಡೆಫಿನೇಷನ್ಸ್ ಆಫ್ ಯೋಗ. ಸಿಂಪಲ್ ಆಗಿ ಅರ್ಥ ಮಾಡಿಸೋಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ ಒಂದು ಶಾರ್ಟ್ ಸ್ಟೋರಿ ಮುಖಾಂತರ. ಏನಂತ ಅಂದ್ರೆ, ಲಾಂಗ್ ಅಗೋ ವೆನ್ ಪೀಪಲ್ ಲೀವ್ ಕ್ಲೋಸ್ ಟು ದ ನೇಚರ್ ದೇ ನೋಟಿಸ್ ಸಮಥಿಂಗ್ ಇಂಪಾರ್ಟೆಂಟ್. ಏನಂತ ಅಂದ್ರೆ, ತುಂಬಾ ಹಲವಾರು ವರ್ಷಗಳ ಹಿಂದೆ ಕೆಲವೊಂದು ಜನಗಳು ನೇಚರ್ ಒಳಗೇನೆ ದೇ ಯೂಸ್ ಟು ಲಿವ್. ಯಾಕಂದ್ರೆ ಮುಂಚೆ ಈ ತರ ಮೊಬೈಲ್ಸ್ ಅಥವಾ ಆಗಿರ್ಲಿ, ಲ್ಯಾಪ್ಟಾಪ್ಸ್ ಆಗಿರ್ಲಿ, ಟೆಲಿವಿಷನ್ಸ್ ಆಗಿರ್ಲಿ, ಆತರ ಏನು ಇರ್ತಿರಲಿಲ್ಲ. ಸೊ ಪೀಪಲ್ ಯೂಸ್ ಟು ಪ್ರಿಫರ್ ದ ನೇಚರ್. ಆ ಟೈಮಲ್ಲಿ ಏನಾಯ್ತು ಅಂತ ಅಂದ್ರೆ, ದೇ ಹ್ಯಾಡ್ ಅ ಹೆಲ್ದಿ ಬಾಡಿ ಬಟ್ ದೇ ಡಿಡಂಟ್ ಹ್ಯಾವ್ ಪೀಸ್ ಮೈಂಡ್, ಆರ್ ದೇರ್ ಮೈಂಡ್ ವಾಸ್ ರೆಸ್ಟ್ಲೆಸ್. ಸೊ ಏನ್ಷಿಯಂಟ್ ಋಷಿಸ್ಗಳು ಏನ್ ಮಾಡ್ತಾರೆ, ಋಷಿ ಮುನಿಗಳು ಏನಿದ್ರಲ್ಲ, ಅವ್ರು ಏನ್ ಮಾಡ್ತಾರೆ, ಫಾರೆಸ್ಟ್ಗೆ ಹೋಗ್ತಾರೆ. ಏನಕ್ಕೆ? ಟು ಸೀಕ್ ದ ಆನ್ಸರ್, ಅಂದ್ರೆ ಅವ್ರ ಆನ್ಸರ್ ಕಂಡುಹಿಡಿಯೋದಕ್ಕೆ. ಅವ್ರಿಗೆ ಅಲ್ಲಿ ಪೀಸ್ ಸಿಗ್ತಾ ಇತ್ತು. ಸೊ ದೇ ಯೂಸ್ ಟು ಸಿಟ್ ಫಾರ್ ಅ ವೈಲ್ ಅಂಡ್ ದೇ ಯೂಸ್ ಟು ಡೂ ತಪಸ್ ಅಂಡ್ ಆಲ್ ಇನ್ ಸೈಲೆನ್ಸ್. ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂತ ಅಂದ್ರೆ, ಬ್ರೆತ್ ಬ್ರೆತ್ ಮತ್ತೆ ಮೈಂಡ್ ಏನಿತ್ತು ಅವ್ರದ್ದು ರೆಸ್ಟ್ಲೆಸ್ ಆಗಿತ್ತು. ಆಲ್ದೋ ದೇ ವೇರ್ ಫಿಸಿಕಲಿ ದೇ ವೇರ್ ಫಿಟ್, ಬಟ್ ದೇರ್ ಬಾಡಿ ವಾಸ್ ರೆಸ್ಟ್ಲೆಸ್. ಸೊ ಈ ಕ್ವಶನ್ಗೆ ಆನ್ಸರ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ದಿ ರಿಷೀಸ್ ವೆಂಟ್ ಟು ದ ಫಾರೆಸ್ಟ್. ಆಫ್ಟರ್ ಗೋಯಿಂಗ್ ಟು ದ ಫಾರೆಸ್ಟ್ ದೇ ಸ್ಯಾಟ್ ದೇರ್ ಅಂಡ್ ದೇ ಥಾಟ್ ದಟ್ ದೇ ರಿಯಲೈಸ್ಡ್, ಈವನ್ ದೋ ಬಾಡಿ ಸ್ಟಡಿ ಆಗಿದ್ರು ಏನಾಗುತ್ತೆ, ಬ್ರೆತ್ ಬಿಕಮ್ಸ್ ಕಾಮ್. ಏನಂತ ಹೇಳ್ತಿದ್ದಾರೆ, ಬಾಡಿ ಸ್ಟಡಿ ಆಗಿರುತ್ತೆ, ಆಗೇನಾಗುತ್ತೆ, ಬ್ರೆತ್ ಕಾಮ್ ಆಗುತ್ತೆ. ಬ್ರೆತ್ ಕಾಮ್ ಆದಾಗ ಏನಾಗುತ್ತೆ, ಮೈಂಡ್ ಬಿಕಮ್ಸ್ ಪೀಸ್ಫುಲ್. ಸೊ ದಿಸ್ ಇಸ್ ದ ಥಿಂಗ್ ದಿ ಋಷೀಸ್ ಗಾಟ್ ರಿಯಲೈಸ್ಡ್. ಏನಂತ ಅಂದ್ರೆ, ಬಾಡಿ ಸ್ಟಡಿ ಆಗಿದ್ದಾಗ ಬ್ರೆತ್ ಕಾಮ್ ಆಗುತ್ತಂತೆ. ಸೊ ಬ್ರೆತ್ ಕಾಮ್ ಆದಾಗ ಮೈಂಡ್ ಪೀಸ್ಫುಲ್ ಆಗುತ್ತಂತೆ. ಸೊ ಈ ಸ್ಟೇಟ್ ಆಫ್ ಏನಿದೆ, ಜಸ್ಟ್ ಮಿನಿಟ್, ಲೆಟ್ ಮಿ ಇರೇಸ್ ದಿಸ್. ದ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಯಾವ್ದು ಬಾಡಿ, ಮೈಂಡ್ ಮತ್ತೆ ಇನ್ನರ್ ಸೆಲ್ಫ್, ಈ ಮೂರುನು ಬ್ಯಾಲೆನ್ಸ್ ಆಗಿದ್ದಾಗ, ಸೊ ದಟ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಯೋಗ. ಸೊ ಆ ಟೈಮಲ್ಲಿ ನಮ್ಮ ಯೋಗ ಇನ್ವೆಂಟ್ ಆಗಿದ್ದು. ಸೊ ನಾವೇನ್ ಇವಾಗ ಯೋಗಾಸನಗಳು ಮಾಡ್ತೀವಲ್ಲ, ಯೋಗ ವಾಸ್ ನಾಟ್ ಇನ್ವೆಂಟೆಡ್ ಆಸ್ ಅ ಫಿಸಿಕಲ್ ಎಕ್ಸಸೈಸ್. ಯೋಗ ಫಿಸಿಕಲ್ ಎಕ್ಸಸೈಸ್ ಆಗಿ ಇನ್ವೆಂಟ್ ಆಗಿರ್ಲಿಲ್ಲ. ಅದು ಇನ್ವೆಂಟ್ ಆಗಿದ್ದು ಬ್ಯಾಲೆನ್ಸ್ ಬಿಟ್ವೀನ್ ದಿ ಬಾಡಿ, ಮೈಂಡ್ ಮತ್ತೆ ಇನ್ನರ್ ಸೆಲ್ಫ್ ಇಂದ. ಸೊ ಅವ್ರಿಗೆ ರಿಯಲೈಸೇಷನ್ ಆದಾಗ ಏನಂತ ಮಾಡ್ತಾರೆ ಅಂತ ಅಂದ್ರೆ, ದಿ ಸ್ಟೇಟ್ ಆಫ್ ದಿಸ್ ಬ್ಯಾಲೆನ್ಸ್ ಅಂಡ್ ಹಾರ್ಮೋನಿ ಇದೆಯಲ್ಲ, ಸೊ ಅದನ್ನ ಅವರು ಯೋಗ ಅಂತ ಹೇಳಿ ಕರೀತಾರೆ.
ದಟ್ಸ್ ವೈ ವಿ ಆರ್ ಹ್ಯಾವಿಂಗ್ ವೇರಿಯಸ್ ಡೆಫಿನೇಷನ್ಸ್ ಆಫ್ ಯೋಗ. ಏನ್ ಹೇಳಿ, ತುಂಬಾನೇ ಡೆಫಿನೇಷನ್ಸ್ ಗಳಿದೆ. ಯಾಕೆ ಅಂತ ನೀವು ವಂಡರ್ ಮಾಡ್ತಿರ್ಬೋದು. ಅದಕ್ಕೋಸ್ಕರ ಹಲವಾರು ಋಷಿಮುನಿಗಳು ಹಲವಾರು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ದೆಮ್. ಸೊ ಅದಕ್ಕೋಸ್ಕರನೇ ನಮ್ ಯೋಗದಲ್ಲಿ ಸುಮಾರು ಡೆಫಿನೇಷನ್ಸ್ ಇರುವಂತದ್ದು. ಯೋಗ ಅಂದ್ರೆ ಬರೀ ಒಂದೇ ಡೆಫಿನೇಷನ್ಸ್ ಅಲ್ಲ. ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ನೋಡಿ, ನೀವೇ ಒಂದು ಫೀಲ್ ಮಾಡ್ತೀರಿ, ನೀವು ಒಂದು ಡೆಫಿನೇಷನ್ ಕೊಡ್ತೀರಿ, ನಿಮ್ ಫ್ರೆಂಡ್ ಒಂದು ಫೀಲ್ ಮಾಡ್ತಾರೆ, ಅವ್ರು ಒಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಹಲವಾರು ಋಷಿ ಮುನಿಗಳು ಏನು ಯಾವ ಯಾವ ರೀತಿ ಅವ್ರಿಗೆ ರಿಲೈಸ್ ಆಗಿದೆ ಆ ರೀತಿಯಲ್ಲಿ ಅವರು ಡೆಫಿನೇಷನ್ಸ್ ನ ಕೊಡ್ತಾ ಹೋಗ್ತಾರೆ ಅಷ್ಟೇ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಸೊ ಎಸ್, ವಾಟ್ ಈಸ್ ಯೋಗ? ಯೋಗ ಅಂದ್ರೆ ಏನು ಸ್ಟೂಡೆಂಟ್ಸ್? ಸೊ ಯೋಗ ಏನು ಇರುವಂತದ್ದು ವರ್ಡ್ ವರ್ಬಲ್ ರೂಟ್ ಫ್ರಮ್ ದಿ ವರ್ಡ್ ಯೂಜ್ ಇನ್ ಸ್ಯಾನ್ಸ್ಕ್ರಿಟ್. ಸ್ಯಾನ್ಸ್ಕ್ರಿಟ್ ಅಲ್ಲಿ ಯೂಜ್ ಅನ್ನೋ ವರ್ಡ್ ಇಂದ ಒಂದು ಟರ್ಮ್ ಯೋಗ ಅನ್ನೋದು ಒಂದು ಡಿಫೈನ್ ಆಗಿದೆ. ಏನು ಯೂಜ್ ಅಂತ ಅಂದ್ರೆ? ಯೂಜ್ ಮೀನ್ಸ್ ಟು ಬೈಂಡ್, ಟು ಜಾಯಿನ್, ಟು ಅಟ್ಯಾಚ್, ಟು ಡೈರೆಕ್ಟ್ ಅಂಡ್ ಕಾನ್ಸಂಟ್ರೇಟ್ ಒನ್ಸ್ ಅಟೆನ್ಷನ್. ಈಗ ನಂಗೆ ಮುಂಚೆ ನಿಮ್ಗೆ ಹೇಳಿದ್ನಲ್ವ ನಾನು ಏನಂತ ಯೋಗ ಅಂತ ಅಂದ್ರೆ ಯೂನಿಯನ್ ಬಿಟ್ವೀನ್ ದ ಬಾಡಿ, ಮೈಂಡ್ ಅಂಡ್ ದ ಇನ್ನರ್ ಸೆಲ್ಫ್. ಸೊ ಇಲ್ಲಿ ಯೋಗ ಅನ್ನೋ ವರ್ಡ್ ಯಾವ ವರ್ಡ್ ಇಂದ ಬಂದಿದೆ? ಯೂಜ್ ಅನ್ನೋ ವರ್ಡ್ ಇಂದ ಬಂದಿದೆ. ದಟ್ ಇಸ್ ಡಿರೈವ್ಡ್ ಫ್ರಮ್ ಸ್ಯಾನ್ಸ್ಕ್ರಿಟ್. ಸೊ ಏನ್ ಯೂಜ್ ಅಂತ ಅಂದ್ರೆ ಟು ಬೈಂಡ್ ಆರ್ ಟು ಜಾಯಿನ್ ಆರ್ ಟು ಅಟ್ಯಾಚ್. ಏನ್ ಏನ್ ದೇ ಆರ್ ಸೇಯಿಂಗ್ ಟು ದೇ ಆರ್ ಟ್ರೈಂಗ್ ಟು ಸೇ ದಟ್ ಟು ಬೈಂಡ್ ಆರ್ ಟು ಜಾಯಿನ್ ಆರ್ ಟು ಅಟ್ಯಾಚ್ ಅಂತ ಅಂದ್ರೆ ಯೂಜ್ ಇಸ್ ಆಲ್ಸೋ ವಿ ಕ್ಯಾನ್ ಆಲ್ಸೋ ಡಿಸ್ಕ್ರೈಬ್ ಯೂಜ್ ಆಸ್ ಯೂನಿಯನ್ ಬಿಕಾಸ್ ವಿ ಆರ್ ಜಾಯಿನಿಂಗ್ ಸಮಥಿಂಗ್ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ಯೂನಿಟಿ ಮೀನ್ಸ್ ಯೂನಿಯನ್. ಅದಕ್ಕೋಸ್ಕರ ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಶ್ಲೋಕ. ಲೆಟ್ ಅಸ್ ಪ್ರನೌನ್ಸ್ ಇಟ್ ಫಸ್ಟ್. ಯುಜ್ಯತೆ ಅನ್ನೇನ ಇತಿ ಯೋಗ. ಏನು ಯುಜ್ಯತೆ ಅನ್ನೇನ ಇತಿ ಯೋಗ ಅಂತಂದ್ರೆ ಲೆಟ್ ಅಸ್ ಸ್ಪ್ಲಿಟ್ ದ ವರ್ಡ್ಸ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಆಫ್ ದಿ ವರ್ಡ್ಸ್. ಯುಜ್ಯತೆ ಅಂತ ಅಂದ್ರೆ ಇಸ್ ಜಾಯಿಂಡ್ ಅಂತ. ಇಸ್ ಜಾಯಿಂಡ್ ಯಾವುದು? ಯುಜ್ಯತೆ. ಅನ್ನೇನ ಅಂತ ಅಂದ್ರೆ ಬೈ ದಿಸ್. ಇತಿ ಯೋಗ. ಇತಿ ಯೋಗ ವಿ ಕ್ಯಾನ್ ಕಂಬೈನ್ ದಿಸ್ ವರ್ಡ್ಸ್ ಅಂಡ್ ವಿ ಕ್ಯಾನ್ ಸೇ ದಟ್ ಇತಿ ಯೋಗ ಬೈ ದಿಸ್ ಯೋಗ ಅಂತ ಹೇಳಿ ಅರ್ಥ. ಏನು ಯುಜ್ಯತೆ ಅನ್ನೇನು ಇತಿ ಯೋಗ? ಸೊ ವಿ ಕ್ಯಾನ್ ಈಸಿಲಿ ಸೇ ದಟ್ ಇನ್ ಸಿಂಪಲ್ ಲೈನ್, ಯೋಗ ಇಸ್ ದ ಪ್ರಾಕ್ಟೀಸ್ ಥ್ರೂ ವಿಚ್ ದ ಬಾಡಿ, ಮೈಂಡ್ ಅಂಡ್ ಸೌಲ್ ಆರ್ ಯುನೈಟೆಡ್. ಇಲ್ಲಿ ಏನ್ ಹೇಳ್ತಿದಾರಲ್ಲ ಇಲ್ಲಿ ಇತಿ ಯೋಗ ಅಂದ್ರೆ ಇದನ್ನ ಉಲ್ಟಾ ಓದ್ಕೊಂಬರೋಣ. ಲೈಕ್ ಯೋಗ ಈಸ್ ಬೈ ದಿಸ್ ಯೋಗ ವಿ ಕ್ಯಾನ್ ಸೇ ದಟ್ what are the what are the three components that are joined? Body with mind. ಸರಿನಾ? ಬಾಡಿ ಮೈಂಡ್ ಜೊತೆ ಜಾಯಿನ್ ಮಾಡೋದು, ಮೈಂಡ್ ಸೌಲ್ ಜೊತೆ ಜಾಯಿನ್ ಮಾಡೋದು, ಅಂಡ್ ಸೌಲ್ ಯೂನಿವರ್ಸಲ್ ಸೌಲ್ ಜೊತೆ ಜಾಯಿನ್ ಮಾಡೋದು. ಯೂನಿವರ್ಸಲ್ ಸೌಲ್ ಜೊತೆ ಜಾಯಿನ್ ಮಾಡೋದು. ಸೊ ಇಲ್ಲೊಂದು ಡೆಫಿನೇಷನ್ ಇದೆ ನೋಡಿ. ಯೋಗ ಇಸ್ ಒನ್ ವಿಚ್ ಜಾಯಿನ್ಸ್ ಇಂಡಿವಿಜುವಲ್ ಸೌಲ್ ಅಂತ ಅಂದ್ರೆ ನಾವು ಅದನ್ನ ಜೀವಾತ್ಮ ಅಂತ ಹೇಳಿ ಕರಿತೀವಿ. ವಿತ್ ದ ಯೂನಿವರ್ಸಲ್ ಸೌಲ್ ದಟ್ ಇಸ್ ಪರಮಾತ್ಮ. ಈಸಿ ವೇಲ್ ಹೇಳ್ಬೇಕು ಅಂತ ಅಂದ್ರೆ ಯೋಗ ಅಂದ್ರೆ ಏನು ಅಂತ ಅಂದ್ರೆ ಇಂಡಿವಿಜುವಲ್ ಸೌಲ್ ಅಂದ್ರೆ ನಮ್ಮ ಆತ್ಮವನ್ನು ಯೂನಿವರ್ಸಲ್ ಸೌಲ್ ಅಂದ್ರೆ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡುವಂತದ್ದು. ಈಸಿ ಸಿಂಪಲ್ ಎಕ್ಸ್ಪ್ಲನೇಷನ್. ವಿ ಆರ್ ಜಾಯಿನಿಂಗ್ ದ ಇಂಡಿವಿಜುವಲ್ ಸೌಲ್ ವಿತ್ ದ ಯೂನಿವರ್ಸಲ್ ಸೌಲ್ ದಟ್ ಈಸ್ ಜೀವಾತ್ಮ ವಿತ್ ಪರಮಾತ್ಮ. ಸರಿನಾ? ಎರಡನ್ನೂ ಜಾಯಿನ್ ಮಾಡ್ತು ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಯೋಗ ಅಂತ ಹೇಳಿ ಇದು ಫಸ್ಟ್ ಡೆಫಿನೇಷನ್. ಅರ್ಥ ಆಯ್ತಾ ಎಲ್ರಿಗೂ? ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಡೆಫಿನೇಷನ್. ಸೊ ಹಲವಾರು ಋಷಿ ಮುನಿಗಳು ಆರ್ ದ ಸೇಜಸ್ ವಾಟ್ ಯು ಸೇ. ಸೊ ವಾಟ್ ದೇ ಹ್ಯಾವ್ ಸ್ಟೇಟೆಡ್, ಲೆಟ್ ಅಸ್ see here. First, it is stated by Lord Maharshi Patanjali, who is also known as the father of yoga. Sorry. Father of yoga ಅಂತ ಇವ್ರನ್ನ ಕರೆಯುವಂಥದ್ದು. ಸೊ ವಾಟ್ ಹಿ ಹ್ಯಾಸ್ ಸ್ಟೇಟೆಡ್ ಅಂತ ಅಂದ್ರೆ, ಸಿ ಸ್ಟೂಡೆಂಟ್ಸ್, ನಿಮ್ಗೆ ಸ್ಯಾನ್ಸ್ಕ್ರಿಟ್ ಓದ್ಬೇಕಾದ್ರೆ ಕನ್ಫ್ಯೂಷನ್ ಆಗ್ಬೋದು. ಹೂ ಆರ್ ನಾನ್ ಸ್ಯಾನ್ಸ್ಕ್ರಿಟ್ ಸ್ಟೂಡೆಂಟ್ಸ್ ಅವರಿಗೆ ಲೈಕ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಹೌ ಟು ಪ್ರೊನೌನ್ಸ್ ದಿಸ್ ಶ್ಲೋಕ ಅಂತ ಅಂದ್ರೆ ಇದೆಯಲ್ಲ ಇದು ಯೋಗ ಚಿತ್ತ ವೃತ್ತಿ ನಿರೋಧ. ಸೊ ನಾವ್ ಇದನ್ನ ವರ್ಡ್ ನ ಸ್ಪ್ಲಿಟ್ ಮಾಡಿ ಓದ್ಬೇಕು. ವಾಟ್ ಇಸ್ ದಿಸ್? ದಿಸ್ ಇಸ್ ದ ಫಸ್ಟ್ ವರ್ಡ್ ಯೋಗ. ಸೊ ಇದು ಚಿತ್ತ ಅಂತ ಇದೆ. ಸೊ ಚಿತ್ತ ಇಸ್ ಡಿಫರೆಂಟ್. ಚಿತ್ತ ಇಸ್ ಡಿಫರೆಂಟ್. ಸೊ ಇಲ್ಲಿ ಇರುವಂತದ್ದು ಚಿತ್ತ. ವೆನ್ ಯು ಆಡ್ ಅಂಡ್ ಪ್ರೊನೌನ್ಸ್ ದಿಸ್ ವರ್ಡ್ ಇಟ್ ಇಸ್ ಪ್ರೊನೌನ್ಸ್ ಎಸ್ ಚಿತ್ತ. ವೆನ್ ಯು ಸಪರೇಟ್ ದಿ ವರ್ಡ್ಸ್ ಇಟ್ ಈಸ್ ವೆನ್ ಯು ಸಪರೇಟ್ ದಿ ವರ್ಡ್ alone then it is pronounced as chitta. ಸರಿನಾ? ಇದು when you separate, ಇದು when you combine. ಕಂಬೈನ್. ಓಕೆ. ಸೊ ಯೋಗ ಫಸ್ಟ್ ವರ್ಡ್ ಸ್ಪ್ಲಿಟ್ ಮಾಡಿ ಓದ್ತಿದೀವಿ. ಸೊ ಇದು ನಾನು ಚಿತ್ತ ಅಂತ ಓದ್ತಿಲ್ಲ, ಇದನ್ನು ಚಿತ್ತ ಅಂತ ಓದ್ತೀನಿ. ಸರಿನಾ? ನೆಕ್ಸ್ಟ್ ವೃತ್ತಿ, ನೆಕ್ಸ್ಟ್ ನಿರೋಧ.
ಟೋಟಲ್ ಓದ್ಬೇಕಾದ್ರೆ ಏನ್ ಹೇಳುತ್ತೆ ಹೇಳಿ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಸರಿನಾ? ಸೊ ಏನು ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಅಂದ್ರೆ, ಐ ವಿಲ್ ಫಸ್ಟ್ erase this so that I can explain you. ಯೋಗ ಅಂದ್ರೆ ಏನು? ಯೋಗ, ಓಕೆನಾ. ಚಿತ್ತ, ಚಿತ್ತ ಅಂತ ಅಂದ್ರೆ ಇಲ್ಲಿ ಮೈಂಡ್, ಮನಸ್ಸು, ಮೈಂಡ್. ವೃತ್ತಿ ಅಂತ ಅಂದ್ರೆ ನಿಮ್ಮ ಥಾಟ್ಸ್ಗಳು. ನಿರೋಧ, ನಿರೋಧ ಅಂದ್ರೆ ಏನು? ಕಾಮನ್ ವರ್ಡ್, ದಟ್ ಈಸ್ ಸೆಸೇಷನ್ ಆರ್ ಸ್ಟಾಪಿಂಗ್. ಏನ್ ಅರ್ಥ ಆಗುತ್ತೆ ಹೇಳಿ ನಿಮಗೆ ಈ ಶ್ಲೋಕದಿಂದ? ಸೊ ಇಟ್ ಈಸಿಲಿ ಡಿಸ್ಕ್ರೈಬ್ಸ್ ದಟ್ yoga is the process of controlling our mind or cessation of the thoughts. ಯೋಗ ಮಾಡೋದ್ರಿಂದ ಏನ್ ಆಗುತ್ತೆ, ಯೋಗದ್ರಿಂದ ಏನ್ ನಾವು ಪಡ್ಕೊಬಹುದು ಅಂತ ಅಂದ್ರೆ, ನಮ್ಮ ಮೈಂಡ್ ಅಲ್ಲಿ ಬರುವಂತ ಥಾಟ್ಸ್ ಗಳು ಇದೆಯಲ್ಲ, ಸೊ ನಾವು ಮೈಂಡ್ ನ ಕಂಟ್ರೋಲ್ ಮಾಡಬಹುದು. ವಿ ಕ್ಯಾನ್ ಕಂಟ್ರೋಲ್ ಅವರ್ ಥಾಟ್ಸ್, ವಿ ಕ್ಯಾನ್ ಸ್ಟಾಪ್ ಅವರ್ ಥಾಟ್ಸ್ ಬೈ ದ ಪ್ರಾಸೆಸ್ ಆಫ್ ಯೋಗ ಅಂತ ಇಲ್ಲಿ ಫಸ್ಟ್ ಡೆಫಿನೇಷನ್ಸ್ ಅಲ್ಲಿ ನಮ್ಗೆ ಗೊತ್ತಾಗುವಂಥದ್ದು. ಏನ್ ಮಾಡ್ತೀರಪ್ಪ ನೀವು ನಿಮ್ ಮೈಂಡ್ ನ ಕಂಟ್ರೋಲ್ ಮಾಡಿದ್ರೆ? ಆಯ್ತು, ಈಗ ಕ್ವಶನ್ ಬರ್ಬೋದು, ಏನಕ್ಕೆ ಡೆಫಿನೇಷನ್ ಇದೆ, ವಾಟ್ಸ್ ದ ಯೂಸ್ ಆಫ್ ಇಟ್ ಅಂತ. ಸೊ ಬೈ ಕಂಟ್ರೋಲಿಂಗ್ ಅವರ್ ಮೈಂಡ್ ವಿ ಕ್ಯಾನ್ ರೀಚ್ ಅವರ್ ಒರಿಜಿನಲ್ ಸ್ಟೇಟ್. ಈಗ ನೀವು ಇದಿರಲ್ಲ, ನೀವು ದಟ್ಸ್ ನಾಟ್ ಯುವರ್ ಒರಿಜಿನಲ್ ಸ್ಟೇಟ್. ಒನ್ಸ್ ಯು ಟ್ರೈ ಟು ಸ್ಟಾಪ್ ದ ಥಾಟ್ಸ್, ಒನ್ಸ್ ಯು ಟ್ರೈ ಟು ಕಂಟ್ರೋಲ್ ಯುವರ್ ಮೈಂಡ್, ಯು ವಿಲ್ ರೀಚ್ ಟು ಯುವರ್ ಒರಿಜಿನಲ್ ಸ್ಟೇಟ್ ಅಂತ ಹೇಳಿ ನಮ್ಗೆ ಇಲ್ಲಿ ಮಹರ್ಷಿ ಪತಂಜಲಿ ಅವರು ಹೇಳ್ತಾರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಶ್ಲೋಕದಲ್ಲಿ. ಈಸಿಯಾಗಿ ಇನ್ನೂ ಹೆಂಗ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಅಂದ್ರೆ, ಸಿಂಪಲ್ ಎಕ್ಸಾಂಪಲ್. ಈಗ ನಾವು ನಮ್ಮ ಮನ್ಸು ಚಂಚಲ ಅಂದ್ರೆ ಒಂದ್ ಕಡೆ ಸ್ಟೇಬಲ್ ಆಗಿರಲ್ಲ. ಈಗ ಒಂದ್ ಕೆಲಸ ಮಾಡ್ತಿದ್ರೆ ಬೇರೆ ಕೆಲಸ ಕಡೆ ಗಮನ ಕೊಡುತ್ತೆ, ಬೇರೆ ಕೆಲಸ ಮಾಡ್ತಿದ್ರೆ ಇನ್ನೊಂದ್ ಕಡೆ ಗಮನ ಕೊಡುತ್ತೆ. ಆ ಟೈಮಲ್ಲಿ ಏನಾಗಿರುತ್ತೆ, ನಮ್ಮ ಮೈಂಡ್ ಅನ್ಸ್ಟೇಬಲ್ ಆಗಿರುತ್ತೆ. ಆ ಮೈಂಡ್ ನ ನಾವು ಯಾವಾಗ ತಡಿತೀವಿ, ಆ ಮೈಂಡ್ ಅಲ್ಲಿ ಬರೋಂತ ಥಾಟ್ಸ್ ಗಳನ್ನ ನಾವು ಕಂಟ್ರೋಲ್ ಮಾಡ್ತೀವಿ, ದೆನ್ ಪೀಸ್ ಕಮ್ಸ್ ಇನ್ ರಿಟರ್ನ್. ಸೊ ಪೀಸ್ ಬರುತ್ತೆ. ವೆನ್ ಯು ಕಂಟ್ರೋಲ್ ಯುವರ್ ಮೈಂಡ್, ದ ಪೀಸ್ ವಿಲ್ ಕಮ್ ಆಟೋಮೆಟಿಕ್ಲಿ. ವೆನ್ ದ ಪೀಸ್ ಕಮ್ಸ್ ಯು ವಿಲ್ ಕಮ್ ಟು ಯುವರ್ ಒರಿಜಿನಲ್ ಸ್ಟೇಟ್. ಸರಿನಾ? ಒರಿಜಿನಲ್ ಸ್ಟೇಟ್ ಗೆ ಬರ್ತೀರಿ. ಸರಿನಾ? ಯೋಗಶ್ಚಿತ್ತ ವೃತ್ತಿ ನಿರೋಧ ಡೆಫಿನೇಷನ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಶ್ಲೋಕ, ದಟ್ ಈಸ್ ಅಕಾರ್ಡಿಂಗ್ ಟು ಯೋಗ ವಸಿಷ್ಠ. ಅಕಾರ್ಡಿಂಗ್ ಟು ಯೋಗ ವಸಿಷ್ಠ ಏನಂತಾರೆ ಅಂತ ನಾವು ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಸೊ ಓದ್ ಶ್ಲೋಕ ಹೇಳಿದ್ನಲ್ಲ ಹೇಗೆ ಪ್ರೊನೌನ್ಸ್ ಮಾಡುವಂತದ್ದು ಅಂತ. ಫಸ್ಟ್ ನಾನು ಹೇಗೆ ಫುಲ್ ಪ್ರೊನೌನ್ಸ್ ಮಾಡೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನಃ ಪ್ರಶಮನೋಪಾಯೋ ಯೋಗ ಇತಿ ಬಿಧೀಯತೆ. ಏನ್ ಹೇಳಿ? ಮನಃ ಪ್ರಶಮನೋಪಾಯೋ ಯೋಗ ಇತಿ ಬಿಧೀಯತೆ. ಸೊ ಇದನ್ನ ಸ್ಪ್ಲಿಟ್ ಮಾಡಿ ಓದೋಣ ಬನ್ನಿ. ಮನಃ ಪ್ರಶಮನ ಉಪಾಯೋ, ಇಲ್ಲಿ ನೋಡಿ, ಇಲ್ಲಿ ಓ ಇದೆಯಲ್ವಾ, ಇಲ್ಲಿ ಪ್ರಶಮನೋಪಾಯೋ ಅಂತ ಇದೆಯಲ್ವಾ, ಇಲ್ಲಿ ಪ್ರಶಮನೋಪಾಯೋ ಇರೋದು, ಪ್ರಶಮನ ಒಂದಾಗುತ್ತೆ, ಪ್ರಶಮನ. ಸರಿನಾ? ಇಲ್ಲಿ ಓ ಒತ್ತಕ್ಷರ ಇರೋದು ಏನಾಗುತ್ತೆ, ಇಲ್ಲಿ ಊ ಆಗಿ ಕನ್ವರ್ಟ್ ಆಗುತ್ತೆ. ಓ ಒತ್ತಕ್ಷರ ಇರೋದು ಇಲ್ಲಿ ನೋಡಿ, ಇಲ್ಲಿ ಓ ಒತ್ತಕ್ಷರ ಇರೋದು ಊ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಿ ವಿಲ್ ಪ್ರೊನೌನ್ಸ್ ಇಟ್ ಆಸ್ ಮನಃ ಪ್ರಶಮನ ಉಪಾಯೋ ಯೋಗ ಇತಿ ಬಿಧೀಯತೆ. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ಹೌ ಟು ಸ್ಪ್ಲಿಟ್ ಅಂಡ್ ರೀಡ್ ದ ಸಂಸ್ಕೃತ್ ಶ್ಲೋಕಸ್. ಸೊ ಇದ್ರದ್ದು ಅರ್ಥ ತಿಳ್ಕೊಳ್ಳೋಣ ಬನ್ನಿ ಸ್ಟೂಡೆಂಟ್ಸ್. ಇದ್ರ ಅರ್ಥ ಏನು ಅಂತ ಅಂದ್ರೆ, ಮನಃ, ಮನ ಅಂದ್ರೆ ಏನಪ್ಪಾ? ಮೈಂಡ್. ಮನ ಅಂದ್ರೆ ಮೈಂಡ್. ಪ್ರಶಮನ ಅಂತ ಅಂದ್ರೆ ಏನು? ಪ್ರಶಮನ ಅಂತ ಅಂದ್ರೆ ಕಾಮ್ನೆಸ್, ಐ ಮೀನ್ ಕಾಮಿಂಗ್. ಉಪಾಯ ಅಂದ್ರೆ ಏನು? ಉಪಾಯ ಅಂದ್ರೆ ಮೆಥಡ್. ಯೋಗ ಅಂದ್ರೆ ಇಟ್ಸ್ ಯೋಗ. ಇತಿ ಬಿಧೀಯತೆ, ಇತಿ ಬಿಧೀಯತೆ ಅಂದ್ರೆ ಈಸ್ ಕಾಲ್ಡ್ ಅಂತ. ನಮ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಏನಂತಾರೆ? ಈಸ್ ಕಾಲ್ಡ್. ಕಾಮನ್ ಇಂಗ್ಲಿಷ್ ಅಲ್ಲಿ ಈಸ್ ಕಾಲ್ಡ್, ದಟ್ ಇಸ್ ಕಾಲ್ಡ್ as ಇತಿ ಬಿಧೀಯತೆ. ಸೊ ಸಿಂಪಲ್ ಆಗಿ ಏನಂತ ಎಕ್ಸ್ಪ್ಲೈನ್ ಮಾಡ್ಬೋದು? ಮನಃ ಪ್ರಶಮನೋಪಾಯೋ ಯೋಗ ಇತಿ ಬಿಧೀಯತೆ ಅಂದ್ರೆ ಯೋಗ ಇಸ್ ಕಾಲ್ಡ್ ದ ಮೆಥಡ್ ಟು ಕಾಮ್ ದ ಮೈಂಡ್ ಅಂತ ಹೇಳಿ ಅರ್ಥ. ಏನು? ಇಲ್ಲಿ ನಾನು ನಿಮಗೆ ಆಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ಯೋಗ ಈಸ್ ಕಾಲ್ಡ್ ದ ಮೆಥಡ್ ಟು ಕಾಮ್ ದ ಮೈಂಡ್. In action, yoga is a special skill which makes mind to reach its subtler state. ಸಬ್ಟ್ಲರ್ ಸ್ಟೇಟ್ ಅಂತ ಅಂದ್ರೆ ಏನು? ಕಾಮ್, ಕಾಮ್ ಸ್ಟೇಟ್ ಅಂತ ಹೇಳಿ ಅರ್ಥ. ಸಬ್ಟ್ಲರ್ ಸ್ಟೇಟ್ ಅಂತ ಅಂದ್ರೆ ದಟ್ ಈಸ್ ಕಾಮ್ ಸ್ಟೇಟ್. ಸಬ್ಟ್ಲರ್ ಮೀನ್ಸ್ ಕಾಮ್. ಓಕೆನಾ? ಇನ್ನೊಂದು ಡೆಫಿನೇಷನ್ ಆಡ್ ಮಾಡ್ಕೊಬೋದು ನೀವು ಬೇಕಾದ್ರೆ. ಯೋಗ ಇಸ್ ಕಾಲ್ಡ್ ದ ಮೆಥಡ್ ಟು ಕಾಮ್ ದ ಮೈಂಡ್. ನಾನು ಏನ್ ಇವಾಗ ಹೇಳಿದ್ನಲ್ಲ ಅದು. ಸೊ ಸಿಂಪಲ್. ಓಕೆನಾ?
ಥರ್ಡ್ ಒನ್, ಭಗವದ್ಗೀತಾ ಪ್ರಕಾರ ಏನು ಅಂತ ಅಲ್ಲಿ ತಿಳ್ಕೊಳ್ಳೋಣ, ಸರಿನಾ? ಭಗವದ್ಗೀತಾ ಪ್ರಕಾರ ನಾನು ಶ್ಲೋಕ ಚಾಂಟ್ ಮಾಡ್ತೀನಿ ಫಸ್ಟ್. ಯೋಗ ಕರ್ಮಸು ಕೌಶಲಂ, ಸರಿನಾ? ಇಲ್ಲಿ ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಇಲ್ಲ. ಯೋಗ ಇಸ್ ಸಪರೇಟ್ ವರ್ಡ್, ಕರ್ಮಸು ಇಸ್ ಸಪರೇಟ್ ವರ್ಡ್, ಕೌಶಲಂ ಇಸ್ ಸಪರೇಟ್ ವರ್ಡ್. ಓಕೆನಾ? ಯೋಗ ಅಂದ್ರೆ ಏನು? ಯೋಗ. ಕರ್ಮಸು ಅಂತ ಅಂದ್ರೆ ಏನು? ನಿಮ್ ಆಕ್ಷನ್ಸ್, ಆಕ್ಷನ್ಸ್ ಅಥವಾ ವರ್ಕ್. ಕೌಶಲಂ ಅಂತ ಅಂದ್ರೆ ಏನು? ಸ್ಕಿಲ್, ಯುವರ್ ಸ್ಕಿಲ್ಸ್, ಯುವರ್ ಎಫಿಷಿಯನ್ಸಿ ಆರ್ ಎಫಿಷಿಯನ್ಸಿ. ಏನು ಯೋಗ ಕರ್ಮಸು ಕೌಶಲಂ ಅಂತ ಅಂದ್ರೆ, ಯೋಗ ಏನ್ ಮಾಡುತ್ತೆ ಅಂತ ಅಂದ್ರೆ ನಮ್ಗೆ ನಮ್ ಕೆಲ್ಸಗಳನ್ನ ಕಾಮ್ ಆಗಿ ಮತ್ತೆ ಕರೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡುತ್ತೆ. ಸೊ ಯೋಗ ಟೀಚಸ್ ಯು ಹೌ ಟು ವರ್ಕ್, ವರ್ಕ್, ಜಸ್ಟ್ ಅ ಮಿನಿಟ್, ಹೌ ಟು ವರ್ಕ್ ಕಾಮ್ಲಿ. ಏನ್ ಹೇಳಿ? ಕಾಮ್ಲಿ. ಸೊ ಯೋಗ ಏನ್ ಹೇಳ್ಕೊಡುತ್ತೆ ಅಂತ ಅಂದ್ರೆ ಹೌ ಟು ಡೂ ವರ್ಕ್ ಕಾಮ್ಲಿ ಅಂಡ್ ಕರೆಕ್ಟ್ಲಿ. ಈಗ ನೀವೊಂದ್ ಕೆಲಸ ಮಾಡ್ತೀರಿ, ಸರಿನಾ? ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿರ್ತೀರಿ. ಆಗ ಯಾವ್ದೋ ಒಂದ್ ಕೆಲಸ ಕೊಟ್ಟಿರ್ತಾರೆ, ನಿಮ್ಮ ಅಮ್ಮ ಆಗಿರ್ಲಿ, ನಿಮ್ಮ ಅಪ್ಪ ಆಗಿರ್ಲಿ, ಯಾರೋ ಒಂದ್ ಕೆಲಸ ಕೊಟ್ಟಿರ್ತಾರೆ. ಆ ಕೆಲಸ ನೀವೇನ್ ಮಾಡ್ತೀರಿ? ಫುಲ್ ಸ್ಟ್ರೆಸ್ಡ್ ಔಟ್ ಆಗಿರೋ ಕಾರಣದಿಂದ ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ಬಿಡ್ತೀರಿ. ಸೊ ಅದಕ್ಕೆ ಯೋಗ ಏನ್ ಮಾಡುತ್ತೆ ಅಂತ ಅಂದ್ರೆ ಆ ಸ್ಟ್ರೆಸ್ ನ ಕಮ್ಮಿ ಮಾಡಿ ನಿಮ್ ಮೈಂಡ್ ಏನಿದೆ ಅದನ್ನ ಕಾಮ್ ಮಾಡಿ ಇಟ್ ವಿಲ್ ಟೀಚ್ ಯು ಹೌ ಟು ವರ್ಕ್ ಕಾಮ್ಲಿ ಅಂಡ್ ಕರೆಕ್ಟ್ಲಿ. ಸೊ ಯೋಗ ಕರ್ಮಸು ಕೌಶಲಂ ಅಂತ ಅಂದ್ರೆ ಇಟ್ ಇಸ್ ದ ಡೆಫಿನೇಷನ್. ಇನ್ನೊಂದು ಏನು ಅಂತ ಅಂದ್ರೆ ವಿ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಆಸ್ ಯೋಗ ಇಸ್ ಸ್ಕಿಲ್ ಇನ್ ಆಕ್ಷನ್ ಆರ್ ಎಕ್ಸಲೆಂಟ್ ಇನ್ ಆಕ್ಷನ್. ಅಂತ ಅಂದ್ರೆ ಯೋಗ ಅನ್ನೋದೇ ಒಂದು ಸ್ಕಿಲ್, ಯಾವ್ದ್ರಲ್ಲಿ? ನಿಮ್ಮ ಆಕ್ಷನ್ಸ್ ಮುಖಾಂತರ, ಆರ್ ಎಕ್ಸಲೆನ್ಸ್ ಇನ್ ಯುವರ್ ಆಕ್ಷನ್ಸ್. ಸೊ ಯೋಗದಿಂದ ಏನ್ ಮಾಡ್ತೀರಿ ನೀವು? ಯು ವಿಲ್ ಪರ್ಫಾರ್ಮ್ ಯುವರ್ ವರ್ಕ್ ವೆರಿ ನೈಸ್ಲಿ ಆರ್ ವೆರಿ ವಂಡರ್ಫುಲಿ. ಸೊ ಯೋಗ ಇಸ್ ಸ್ಕಿಲ್ ಇನ್ ಆಕ್ಷನ್. ಯೋಗ ಇಟ್ ಸೆಲ್ಫ್ ಇಸ್ ಅ ಸ್ಕಿಲ್ ಇನ್ ಆಕ್ಷನ್. ಅಂತ ಅಂದ್ರೆ ಯೋಗ ಅನ್ನೋದೇ ಒಂದು ಸ್ಕಿಲ್, ಯಾವ್ದ್ರ ಮುಖಾಂತರ? ನಿಮ್ ಆಕ್ಷನ್ಸ್ ಮುಖಾಂತರ ಅಂತ ಹೇಳಿ ಇರುವಂತದ್ದು. ಇಲ್ಲಿ ಏನ್ ಹೇಳ್ತೀರಾ ಅಂತ ಅಂದ್ರೆ ಇನ್ನು ಸಿಗ್ನಿಫೈಯಿಂಗ್ ದ ಟ್ರೂ ಯೋಗ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಆಲ್ ಯೋರ್ ಡ್ಯೂಟೀಸ್ ವಿತ್ ಮೈಂಡ್ಫುಲ್ನೆಸ್, ಫೋಕಸ್, ಎಫಿಷಿಯನ್ಸಿ ಅಂಡ್ ಡಿಟ್ಯಾಚ್ಮೆಂಟ್ಸ್ ಫ್ರಮ್ ದ ರಿಸಲ್ಟ್. ಸರಿನಾ? ನಾನು ಹೇಳಿದ್ನಲ್ವಾ ನಿಮ್ಗೆ ಏನ್ ಮಾಡುತ್ತೆ ಫ್ರಮ್ ದ ಟ್ರೂ ಯೋಗ ಕಲಿಯೋದ್ರಿಂದ ಏನೇನಾಗುತ್ತೆ ಅಂತಂದ್ರೆ ನಿಮ್ ಡ್ಯೂಟೀಸ್ ನ ಮೈಂಡ್ಫುಲ್ನೆಸ್, ನೀವು ಶ್ರದ್ಧೆ ಪಟ್ಟು, ಫೋಕಸ್ ನಿಷ್ಠೆಯಿಂದ, ಎಫಿಷಿಯನ್ಸಿ ತುಂಬಾ ಎಫಿಷಿಯಂಟ್ ಆಗಿ, ಡಿಟ್ಯಾಚ್ಮೆಂಟ್ ಫ್ರಮ್ ದ ರಿಸಲ್ಟ್. ಸೊ ಇದು ಇಂಪಾರ್ಟೆಂಟ್. ಏನ್ ಗೊತ್ತಾ ಸ್ಟೂಡೆಂಟ್ಸ್, ನೀವೇನೋ ಒಂದು ವರ್ಕ್ ಮಾಡ್ತಿರ್ತೀರಿ, ಬಟ್ ಅದರಿಂದ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆ ಕಾಡ್ತಾ ಇರುತ್ತಲ್ವಾ? ಸೊ ಅದು ಕಾಡಬಾರ್ದು. ಮೀನ್ಸ್ ಅದರಿಂದ ಏನಾದ್ರೂ ನಾನೀಗ ಮಾಡ್ತಿದೀನಿ, ಅದರಿಂದ ಏನಾದ್ರು ಸಿಗ್ಬೋದು. ಸೊ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯು ಶುಡ್ ಗೆಟ್ ಡಿಟ್ಯಾಚ್ಡ್ ಫ್ರಮ್ ದ ರಿಸಲ್ಟ್ಸ್ ಅಂತ ಹೇಳಿ ಹೇಳುವಂಥದ್ದು ಇಲ್ಲಿ. ದಟ್ ವಿಲ್ ಟರ್ನ್ ಯುವರ್ ಎವ್ರಿ ಡೇ ವರ್ಕ್ ಇನ್ ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಫ್ ಫ್ರೀಡಮ್. ಆ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ ಇರುತ್ತಲ್ಲ, ಎವ್ರಿ ಡೇ ವರ್ಕ್, ದಟ್ ವಿಲ್ ಟರ್ನ್ ಇನ್ ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಫಾರ್ ಯಾವ್ದಕ್ಕೆ? ಫ್ರೀಡಮ್. ಆ ತರ ಹೇಳಿ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಅರ್ಥ ಆಯ್ತಾ? ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಪಕ್ಕ ತಿಳಿಸ್ಬೋದು, ನಾನು ನಿಮ್ಗೆ ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ದಿಸ್ ಸಬ್ಟಲ್ ಸ್ಟೇಟ್ ಆಫ್ ಮೈಂಡ್ ಫೀಚರ್ಡ್ ಬೈ ಸ್ಟಡಿನೆಸ್ ಇಸ್ ರೆಫರ್ಡ್ ಟು ಆಸ್ ಯೋಗ. ಸೊ ಇಲ್ಲಿ ಇನ್ನೊಂದು ರೀತಿ ನಾವು ಏನಂತ ಇದನ್ನ ಕನ್ಸಿಡರ್ ಮಾಡ್ಬೋದು ಅಂತಂದ್ರೆ ಇದು ಸಬ್ಟಲ್ ಸ್ಟೇಟ್ ಅಂತ ಅಂದ್ರೆ, ಇಲ್ಲಿ ನಾನು ಸಬ್ಟಲ್ ಅಂತ ಏನ್ ಹೇಳ್ಕೊಟ್ಟೆ ಇಲ್ಲಿ ನಿಮ್ಗೆ? ಅಕಾರ್ಡಿಂಗ್ ಟು ಯೋಗ ವಸಿಷ್ಠ ಅವ್ರು ಹೇಳೋ ಪ್ರಕಾರ ಏನಂತ ಹೇಳಿದೆ ನಿಮ್ಗೆ? ಸಬ್ಟಲ್ ಅಂತ ಅಂದ್ರೆ ಸೊ ದಟ್ ಇಸ್ ಕಾಮ್ ಸ್ಟೇಟ್ ಆಫ್ ದಿ ಮೈಂಡ್ ಫೀಚರ್ಡ್ ಬೈ ಸ್ಟಡಿನೆಸ್ ಇಸ್ ರೆಫರ್ಡ್ ಟು ಆಸ್ ಯೋಗ. ಈ ತರನು ನೀವು ಎಕ್ಸ್ಪ್ಲೈನ್ ಮಾಡಬಹುದು ಯಾವ್ದನ್ನ? ಯೋಗ ಕರ್ಮಸು ಕೌಶಲಂ. ಅಕಾರ್ಡಿಂಗ್ ಟು ಭಗವದ್ಗೀತಾ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಐ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಅಕಾರ್ಡಿಂಗ್ ಟು ಕಥೋಪನಿಷತ್ ಪ್ರಕಾರ ಏನ್ ಹೇಳ್ತಾರೆ? ಕಮಾನ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ತಾಮ್ ಯೋಗ ಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ. ಓಕೆನಾ? ಇದನ್ನ ಸ್ಪ್ಲಿಟ್ ಮಾಡೋದನ್ನ ಬನ್ನಿ. ತಾಮ್ ಯೋಗಂ ಇತಿ. ನಾನು ಅಲ್ಲಿ ಏನ್ ಹೇಳಿದ್ದೆ? ಓ ಇದ್ದಿದ್ದು ಊ ಆಯ್ತು ಅಲ್ವಾ? ಸೊ ಇಲ್ಲಿ ಯೋಗಂ ಮಿತಿ ಅಂತ ಇರೋದು ಸ್ಪ್ಲಿಟ್ ಮಾಡಿದಾಗ ಯೋಗಂ ಒಂದ್ ವರ್ಡ್ ಆಯ್ತು, ಇತಿ ಇನ್ನೊಂದು ವರ್ಡ್ ಆಯ್ತು. ಸರಿನಾ? ಯೋಗಂ ಇತಿ ಮನ್ಯಂತೆ. ಇಲ್ಲಿ ನೋಡಿ ಸ್ಥಿರಂ. ಸೊ ಸ್ಥಿರಂ ಆಯ್ತಾ? ನೆಕ್ಸ್ಟ್ ಇಲ್ಲಿ ಇದೆ ಅಂದ್ರೆ ಏನ್ ಬರುತ್ತೆ? ಇಂದ್ರಿಯ ಧಾರಣಂ. ಇಲ್ಲಿ ಹೆಂಗೆ ಯೋಗಂ ಇತಿ ಇದ್ದಿದ್ದು ಯೋಗಂ ಮತ್ತೆ ಇತಿ ಆಯ್ತು, ಹಂಗೆ ಇಲ್ಲಿ ಸ್ಥಿರಂ
ಇಂದ್ರಿಯ ಸ್ಥಿರಂ ಇಂದ್ರಿಯ ಇದ್ದಿದ್ದು ಸ್ಥಿರಂ ಒಂದಾಗುತ್ತೆ, ಇಂದ್ರಿಯ ಒಂದಾಗುತ್ತೆ. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ಸ್ಥಿರಂ ಒಂದಾಗುತ್ತೆ, ಇಂದ್ರಿಯ ಇನ್ನೊಂದು ವರ್ಡ್ ಆಗುತ್ತೆ. ಓಕೆನಾ. ಓಕೆ ಸ್ಟೂಡೆಂಟ್ಸ್, ಈ ಶ್ಲೋಕದು ಪರ್ಫೆಕ್ಟ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ವರ್ಡ್ ಟು ವರ್ಡ್. ತಾಮ್ ಅಂತ ಅಂದ್ರೆ ದಟ್, ಯೋಗಂ ಅಂತ ಅಂದ್ರೆ ಯೋಗ, ಏನು ಬರೆಯೋ ಅವಶ್ಯಕತೆ ಇಲ್ಲ. ಇತಿ ಅಂತ ಅಂದ್ರೆ ದಸ್, ಮನ್ಯಂತೆ ಅಂತ ಅಂದ್ರೆ ಕನ್ಸಿಡರ್, ಸ್ಥಿರಂ ಅಂತ ಅಂದ್ರೆ ಏನು ಸ್ಟಡಿ, ಇಂದ್ರಿಯ ಅಂತ ಅಂದ್ರೆ ಸೆನ್ಸಸ್ ಸ್ಟೂಡೆಂಟ್ಸ್, ಧಾರಣಂ ಧಾರಣ ಅಂತ ಅಂದ್ರೆ ಕಂಟ್ರೋಲ್. ಏನ್ ಅರ್ಥ ಆಗ್ಬೋದ್ರ ಹೇಳಪ್ಪ, ಈ ಸಿಂಪಲ್ ನಿಮ್ಗೆ ಈ ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಲ್ವಾ ಪ್ರತಿಯೊಂದು ವರ್ಡ್ದುವೆ, ಏನ್ ಅರ್ಥ ಆಗ್ಬೋದು ಇದರಿಂದ? ಈ ಸ್ಟೇಟ್ ಅಟ್ ವಿಚ್ ದಿ ಸೆನ್ಸಸ್ ಆರ್ ಫರ್ಮ್ಲಿ ಕಂಟ್ರೋಲ್ಡ್ ಈಸ್ ಕಾಲ್ಡ್ ಎಸ್ ಯೋಗ. ನಮ್ ಸೆನ್ಸಸ್ ನ ಏನಿರುತ್ತೆ, ನಮ್ ಸೆನ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಿ ಇಟ್ಟಾಗ, ಸ್ಟಡಿ ಆಗಿ ಇಟ್ಟಾಗ ಏನಾಗುತ್ತಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಯೋಗ. ನಮ್ಮ ಬಾಡಿನ ನಾವು ನಮ್ಮ ಬಾಡಿ ಸೆನ್ಸಸ್ ನಾವು ಸ್ಟಡಿ ಆಗಿ ಕಂಟ್ರೋಲ್ ಆಗಿ ಇಟ್ಕೊಬಹುದು ಅಂತ ಹೇಳಿದ್ದಾರೆ. ದಿ ಸ್ಟಡಿ ಕಂಟ್ರೋಲ್ ಆಫ್ ಸೆನ್ಸಸ್ ಅಂಡ್ ಮೈಂಡ್ ಆರ್ ಸ್ಟೇಟ್ ಆಫ್ ಮಾಸ್ಟರಿ ಓವರ್ ಸೆನ್ಸಸ್ ಅಂಡ್ ಮೈಂಡ್ ಇಸ್ ಡಿಫೈನ್ಡ್ ಆಸ್ ಯೋಗ. ಅಂತ ಅಂದ್ರೆ ನಮ್ ಬಾಡಿ ಏನಿದೆಯಲ್ಲ, ನಮ್ ಸೆನ್ಸಸ್ಗಳನ್ನ, ನಮ್ ಇಂದ್ರಿಯಗಳಿರ್ತಾವಲ್ಲ, ಸೆನ್ಸ್ ಆರ್ಗನ್ಸ್ ನ, ಯಾವುದು ಇಯರ್, ಟಂಗ್, ಸ್ಕಿನ್ ಅಂಡ್ ಆಲ್ ಪಂಚೇಂದ್ರಿಯಾಸ್ ಅಂತ ಏನ್ ನಾವು ಕರಿತೀವಲ್ಲ, ಸೊ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಡ್ಕೋತು ಅಂತ ಅಂದ್ರೆ ನಮ್ ಬಾಡಿ ಸ್ಟಡಿ ಆಗುತ್ತೆ. ಸೊ ಫ್ರಮ್ ದಟ್ ವಿ ಕ್ಯಾನ್ ಗೇನ್ ಮಾಸ್ಟರಿ ಓವರ್ ದ ಸೆನ್ಸಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಯೋಗ ಅಕಾರ್ಡಿಂಗ್ ಟು ಕಥೋಪನಿಷತ್. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್. ಅಕಾರ್ಡಿಂಗ್ ಟು ಶ್ರೀ ಅರಬಿಂದೋ, ಅರಬಿಂದೋ ಅವರು ಏನಂತಾರೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಇದರಲ್ಲಿ ಏನು ಶ್ಲೋಕ ಇಲ್ಲ, ಸಿಂಪಲ್ ಡೆಫಿನೇಷನ್ ಇದೆ. ಯೋಗ ಈಸ್ ಮೆಥಡಾಲಜಿಕಲ್ ಎಫರ್ಟ್ ಟುವರ್ಡ್ಸ್ ಸೆಲ್ಫ್ ಪರ್ಫೆಕ್ಷನ್ ಬೈ ಡೆವಲಪಿಂಗ್ ಪೊಟೆನ್ಶಿಯಲ್ಸ್ ವಿಚ್ ಆರ್ ಲೇಟೆಂಟ್ ಇನ್ ದ ಇಂಡಿವಿಜುವಲ್. ಯೋಗ ಅನ್ನೋದು ಒಂದು ಮೆಥಡಾಲಜಿಕಲ್ ಎಫರ್ಟ್ ಅಂತೆ. ಶ್ರೀ ಅರಬಿಂದೋ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಯೋಗ ಅನ್ನೋದು ಒಂದು ಮೆಥಡಾಲಜಿಕಲ್ ಎಫರ್ಟ್. ಯಾವ್ದ್ರ ಮೇಲೆ ಮೆಥಡಾಲಜಿಕಲ್ ಎಫರ್ಟ್? ಟುವರ್ಡ್ಸ್ ದ ಸೆಲ್ಫ್ ಪರ್ಫೆಕ್ಷನ್. ಸೆಲ್ಫ್ ಪರ್ಫೆಕ್ಷನ್ ಕಡೆ ಒಂದು ಮೆಥಡಾಲಜಿಕಲ್ ಎಫರ್ಟ್. ಸರಿನಾ? ಹೇಗೆ ನಾವು ಸೆಲ್ಫ್ ಪರ್ಫೆಕ್ಷನ್ ಪಡ್ಕೊಬಹುದು? ಬೈ ಡೆವಲಪಿಂಗ್ ಪೊಟೆನ್ಶಿಯಲ್ಸ್ ವಿಚ್ ಆರ್ ಲೇಟೆಂಟ್ ಇನ್ ದ ಇಂಡಿವಿಜುವಲ್. ಲೇಟೆಂಟ್ ಅಂತ ಅಂದ್ರೆ ಹಿಡನ್. ಆ ಟ್ಯಾಲೆಂಟ್ ಇದೆ ಬಟ್ ಅದು ಹಿಡನ್ ಆಗಿದೆ. ಹಿಡನ್ ಟ್ಯಾಲೆಂಟ್ ಅಂತ ಏನಂತಾರಲ್ಲ, ಸೊ ದಟ್ ಇಸ್ ಲೇಟೆಂಟ್. ಓಕೆನಾ, ಎಕ್ಸಾಂಪಲ್ ಕೊಡ್ತಿರೋದು ನಿಮ್ಗೆ. ಲೇಟೆಂಟ್ ಒರಿಜಿನಲ್ ಮೀನಿಂಗ್ ಏನು ಅಂತಂದ್ರೆ ಹಿಡನ್. ಸರಿನಾ? ಯೋಗ ಇಟ್ಸ್ ಅ ಮೆಥಡಾಲಜಿಕಲ್ ಎಫರ್ಟ್ ಅಂತೆ ಟುವರ್ಡ್ಸ್ ಯಾವ್ದಕ್ಕೆ? ಸೆಲ್ಫ್ ಪರ್ಫೆಕ್ಷನ್ ಗೆ. ನಾವು ಸೆಲ್ಫ್ ಪರ್ಫೆಕ್ಷನ್ ಪಡ್ಕೊಳ್ಳೋದಕ್ಕೆ ಒಂದು ಎಫರ್ಟ್. ಸೊ ನಾವು ಸೆಲ್ಫ್ ಪರ್ಫೆಕ್ಷನ್ ಹೇಗೆ ಪಡ್ಕೋತೀವಿ? ಬೈ ಡೆವಲಪಿಂಗ್ ದಿ ಪೊಟೆನ್ಶಿಯಲ್ಸ್ ವಿಚ್ ಆರ್ ಲೇಟೆಂಟ್ ಇನ್ ದ ಇಂಡಿವಿಜುವಲ್ಸ್. ಯೋಗ ಮಾಡೋ ಮುಖಾಂತರ ಏನಾಗುತ್ತೆ, ನಮ್ಮಲ್ಲಿ ಏನೇನು ಹಿಡನ್ ಟ್ಯಾಲೆಂಟ್ ಗಳು ಅಡಗಿರ್ತಾವಲ್ಲ, ಸೊ ಅದು ಆಚೆ ಬರುತ್ತೆ. ಅವಾಗ ನಾವು ಸೆಲ್ಫ್ ಪರ್ಫೆಕ್ಟ್ ಆಗ್ತೀವಿ. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವೆರಿ ಈಸಿಲಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯೋಗ ಇಸ್ ದ ಸೈನ್ಸ್ ಅಂಡ್ ದ ಪಾತ್ ಟು ಅಚೀವ್ ಯೂನಿಯನ್ ಬಿಟ್ವೀನ್ ಯಾವುದು? ಇಂಡಿವಿಜುವಲ್ ಸೌಲ್ ಅಂಡ್ ದ ಸುಪ್ರೀಂ ಸೌಲ್. ನಾನು ನಿಮಗೆ ಫಸ್ಟ್ ಅಕಾರ್ಡಿಂಗ್ ಟು ವಾಟ್ ಇಸ್ ನಮ್ ಸ್ಟಾರ್ಟಿಂಗ್ ಡೆಫಿನೇಷನ್ ಹೇಗಿದೆ, ಏನದು ಇಲ್ಲಿ ಬಂತು ಅಂತ ಅಂದ್ರೆ, ವಾಟ್ ಈಸ್ ಯೋಗದಲ್ಲಿ? ಯುಜ್ಯತೆ ಅನ್ನೇನ ಇತಿ ಯೋಗ ಅಂದ್ರೆ, ಯೋಗ ಜಾಯಿನ್ಸ್ ಇಂಡಿವಿಜುವಲ್ ಸೌಲ್ ವಿತ್ ಯೂನಿವರ್ಸಲ್ ಸೌಲ್, ದಟ್ ಇಸ್ ಜೀವಾತ್ಮ ವಿತ್ ದ ಪರಮಾತ್ಮ ಅಂತ. ಸೊ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಬಟ್ ದೇ ಆರ್ ಆಡಿಂಗ್ ಅ ಕಾನ್ಸೆಪ್ಟ್ ಆಫ್ ಸೈನ್ಸ್ ಹಿಯರ್. ಸೊ ಯೋಗ ಇಸ್ ಅ ಸೈನ್ಸ್ ಅಂಡ್ ಪಾತ್ ಅಂತ ಹೇಳ್ತಿದ್ದಾರೆ ಅವರು. ಅದು ಯೋಗ ಅನ್ನೋದು ಒಂದು ವಿಜ್ಞಾನ ಮತ್ತೆ ಒಂದು ಪಾತ್ ಟು ಅಚೀವ್ ಯೂನಿಯನ್ ಬಿಟ್ವೀನ್ ಯಾವುದು? ಸೇಮ್ ಜೀವಾತ್ಮ ವಿತ್ ದ ಪರಮಾತ್ಮ, ದಟ್ ಈಸ್ ಇಂಡಿವಿಜುವಲ್ ಸೌಲ್ ಅಂಡ್ ದ ಸುಪ್ರೀಂ ಸೌಲ್. ಓಕೆನಾ? ಇಟ್ಸ್ ಅ ಪ್ರಾಕ್ಟಿಕಲ್ ಸಿಸ್ಟಮ್ ಆಫ್ ಡಿಸಿಪ್ಲಿನ್ಸ್ including ಜ್ಞಾನ, that is knowledge, bhakti, that is devotion, karma, that is action, raja, that is psychic control. ಸೊ ಈ ಏನು ಇವರು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಸೊ ಇನ್ನೊಂದು ಆಡ್ ಮಾಡ್ತಾರೆ, ದಟ್ ಇಸ್ ಅ ಪ್ರಾಕ್ಟಿಕಲ್ ಸಿಸ್ಟಮ್ಸ್ ಆಫ್ ಯಾವುದಕ್ಕೆ? ಡಿಸಿಪ್ಲಿನ್ ಅನ್ನೋದು ನಿಮಗೆ ಇನ್ಕ್ಲೂಡ್ ಆಗುತ್ತೆ. ದಟ್ ಈಸ್ ನಾಲೆಜ್ ಅಂಡ್ ಭಕ್ತಿ, ಆಮೇಲೆ ಕರ್ಮ ಅಂದ್ರೆ ನಿಮ್ ಆಕ್ಷನ್ಸ್, ಮತ್ತೆ ರಾಜ ಸೈಕಿಕ್ ಕಂಟ್ರೋಲ್. ಈ 4 ಇನ್ಕ್ಲೂಡ್ ಆಗಿ ಏನು ನಮ್ಮ ಲೈಫ್ ಅಲ್ಲಿ ಡಿಸಿಪ್ಲಿನ್ ಹೆಚ್ಚು ಮಾಡುವಂತ ಕೆಲಸ ಮಾಡುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ.
ನಿಮ್ ಆಕ್ಷನ್ಸ್ ಇಂದಾನು ಹಲವಾರು ನಿಮ್ ಕ್ಯಾರೆಕ್ಟರ್ ಡಿಸ್ಕ್ರೈಬ್ ಮಾಡ್ಬೋದು, ನಿಮ್ಮ ಭಕ್ತಿಯಿಂದ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಬಹುದು. ಅಂಡ್ ಥ್ರೂ ನಾಲೆಜ್ ಯು ಕ್ಯಾನ್ ಕಾನ್ಕ್ವರ್ ದ ವರ್ಲ್ಡ್ ಅಲ್ವಾ. ಫ್ರಮ್ ದ ನಾಲೆಜ್ ಯು ಕ್ಯಾನ್ ಕಾನ್ಕ್ವರ್ ದ ವರ್ಲ್ಡ್. ಅಂಡ್ ಇಫ್ ಯು ಕಾನ್ಕರ್ ಯುವರ್ ಸೆನ್ಸಸ್ ಆರ್ ಇಫ್ ಯು ಕಾನ್ಕರ್ ಯುವರ್ ಮೈಂಡ್, ಆಟೋಮೆಟಿಕಲಿ ಯುವರ್ ಸೆಲ್ಫ್ ಡೆವಲಪ್ಮೆಂಟ್ ವಿಲ್ ಬಿ ಡನ್. ಅದನ್ನ ಸ್ವಾಮಿ ವಿವೇಕಾನಂದ ಅವರು ಈ ತರ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಕಾರ್ಡಿಂಗ್ ಟು ಬಿ ಕೆ ಎಸ್ ಅಯ್ಯಂಗರ್ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ಟೂಡೆಂಟ್ಸ್. ಅಕಾರ್ಡಿಂಗ್ ಟು ಬಿ ಕೆ ಎಸ್ ಅಯ್ಯಂಗರ್, ಯೋಗ ಇಸ್ ಅನ್ ಎಜುಕೇಶನ್ ಆಫ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಸೊ ಯೋಗ ಏನು, ದಟ್ಸ್ ಅನ್ ಎಜುಕೇಶನ್. ಯಾವ್ದಕ್ಕೆ? ನಿಮ್ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡೋದಿಕ್ಕೆ. ನಾನು ಇಲ್ಲಿ ಹೇಳ್ದೆ ನಿಮ್ಗೆ ಏನು, ನಿಮ್ಮ ಆಕ್ಷನ್ಸ್ ಗಳಿಂದ, ಕೆಲವೊಂದು ಆಕ್ಷನ್ಸ್ ಗಳಿಂದ ನಿಮ್ಮ ಕ್ಯಾರೆಕ್ಟರ್ ನ ನಾವು ವಿ ಕ್ಯಾನ್ ಸಿ ದಟ್ ವಾಟ್ ಕ್ಯಾರೆಕ್ಟರ್. ಲೈಕ್ ಶಾಂತ ಸ್ವಭಾವನ, ತುಂಬಾ ರೇಜ್ ಅಂದ್ರೆ ತುಂಬಾ ಸಿಟ್ಟಲ್ಲಿರ್ತೀರ. ಆಲ್ ದಿಸ್ ವಿ ಕ್ಯಾನ್ ಸಿ ಅಂಡ್ ವಿ ಕ್ಯಾನ್ ಜಡ್ಜ್ ಬೈ ಯುವರ್ ಆಕ್ಷನ್ಸ್ ಇಟ್ ಸೆಲ್ಫ್. ಸೊ ಬಿ ಕೆ ಅಯ್ಯಂಗರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಯೋಗ ಇಸ್ ಅನ್ ಆಕ್ಷನ್ ಆಫ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಏನಿದೆಯಲ್ಲ ಅದು ನಾವು ಯೋಗ ಮುಖಾಂತರ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯೋಗ ಇಸ್ ಒನ್ ದಟ್ ಹೆಲ್ಪ್ಸ್ ಇನ್ ಯುನೈಟಿಂಗ್ ಒನ್ಸ್ ವಿಲ್ ವಿತ್ ದ ಗಾಡ್ಸ್ ವಿಲ್. ಸೊ ಅದೇ ಒನ್ಸ್ ವಿಲ್ ಅಂತ ಅಂದ್ರೆ ಜೀವಾತ್ಮ, ವಿತ್ ಇದು ಗಾಡ್ಸ್ ವಿಲ್ ವಿತ್ ಪರಮಾತ್ಮ. ಸರಿನಾ? ಸೇಮ್ ಅದೇ ಹೇಳ್ತಿರುವಂತದ್ದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಮಹಾದೇವ್ ದೇಸಾಯಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಯೋಗ ಇಸ್ ದ ಯೋಕಿಂಗ್ ಆಫ್ ಆಲ್ ಪವರ್ಸ್ ಆಫ್ ಬಾಡಿ. ಯೋಕಿಂಗ್ ಇದೇನಪ್ಪ ಇದು ಹೊಸ ವರ್ಡ್, ಯೋಕಿಂಗ್ ಅಂತ ಅನ್ಕೋತಿದ್ರೆ ಗಾಬರಿ ಆಗ್ಬೇಡಿ. ಯೋಕಿಂಗ್ ಅಂತ ಅಂದ್ರೆ ಜಾಯ್ನಿಂಗ್ ಅಷ್ಟೇ. ಎಲ್ಲರೂ ಅದೇ ಹೇಳೋದು. ಎಲ್ಲಾ ಋಷಿ ಮುನಿಗಳು ದೇ ಆಲ್ವೇಸ್ ಸೇ ದ ಜಾಯ್ನಿಂಗ್ ಆಫ್ ದ ಪರಮಾತ್ಮ or ಜೀವಾತ್ಮ, ಆರ್ ಬೈ ಜಾಯ್ನಿಂಗ್ ದ ಬಾಡಿ, ಮೈಂಡ್ ಅಂಡ್ ಸೋಲ್. ಬಟ್ ದೇ ಗಿವ್ ಡಿಫರೆಂಟ್ ಡೆಫಿನೇಷನ್ ಅಕಾರ್ಡಿಂಗ್ ಟು ದೇರ್ ಪರ್ಸ್ಪೆಕ್ಟಿವ್. ಅವ್ರ ಪರ್ಸ್ಪೆಕ್ಟಿವ್ ಪ್ರಕಾರ ಏನ್ ಅನ್ಸಿದೆ ಅದನ್ನ ಅವರು ಡೆಫಿನೇಷನ್ ಕೊಟ್ಟಿದ್ದಾರೆ. ಸರಿನಾ? ಯೋಗ ಇಸ್ ಯೋಕಿಂಗ್ ಆಫ್ ಆಲ್ ಪವರ್ಸ್ ಆಫ್ ಯಾವುದು? ಬಾಡಿ, ಮೈಂಡ್ ಅಂಡ್ ಸೋಲ್. ನಿಮ್ಗೆ ನಾನು ಸ್ಟಾರ್ಟಿಂಗ್ ಒಂದು ಕತೆ ಹೇಳಿದೆ ಅಲ್ವಾ, ಏನು ಋಷಿ ಮುನಿಗಳು ಹೋಗ್ತಾರೆ, ಅವ್ರು ಏನಂತ ಫೈಂಡ್ ಔಟ್ ಮಾಡ್ತಾರೆ ಅಲ್ಲಿ, ಬಾಡಿ, ಮೈಂಡ್ ಮತ್ತೆ ಸೌಲ್ ಮೂರು ಯುನೈಟ್ ಆದಾಗ ಅವರಿಗೆ ಸಿಗುವಂತದ್ದು ಏನು? ಪೀಸ್, ಇಂಟರ್ನಲ್ ಪೀಸ್ ಸಿಗುತ್ತಲ್ಲ. ಸೊ ಆ ಟೈಮಲ್ಲಿ ನಿಮ್ಗೆ ಯೋಗ ಬಂದಿದೆ ಅಂತ ನಾನು ಹೇಳಿದ್ದೆ. ಸೊ ಅದನ್ನೇ ಇವರು ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ಯೋಗ ಇಸ್ ಜಾಯ್ನಿಂಗ್ ಆಫ್ ಆಲ್ ಪವರ್ಸ್ ಆಫ್ ಬಾಡಿ, ಮೈಂಡ್ ಅಂಡ್ ಸೌಲ್ ಟು ದ ಗಾಡ್. ಓಕೆನಾ? ಯಾವ್ದಕ್ಕೆ? ಗಾಡ್ಗೆ. ನಮ್ಮ ಬಾಡಿ, ಮೈಂಡ್ ಮತ್ತೆ ಸೌಲ್ ಮೂರನ್ನು ಗಾಡ್ ಜೊತೆ ನಾವು ಜಾಯಿನ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ಎಸ್ ಯೋಗ ಅಂತ ಹೇಳಿ ಮಹಾದೇವ್ ದೇಸಾಯಿ ಅವರು ಕರಿತಿದ್ದಾರೆ. ಸೊ ನೆಕ್ಸ್ಟ್ 9th ಡೆಫಿನೇಷನ್, ದಟ್ ಈಸ್ ಅಕಾರ್ಡಿಂಗ್ ಟು ಋಗ್ವೇದ ಏನ್ ಹೇಳ್ತಾರೆ ಅಂತ ಅಂದ್ರೆ, ಯೋಗ ಇಸ್ ಅ ವೆಹಿಕಲ್ ಥ್ರೂ ವಿಚ್ ಆಬ್ಜೆಕ್ಟ್ ಕ್ಯಾನ್ ಬಿ ಅಚೀವ್ಡ್. ಸೊ ಆಬ್ಜೆಕ್ಟ್ ಅಂತ ಅಂದ್ರೆ ಇಲ್ಲಿ ನಾವು ಗೋಲ್ ಅಂತ ಹೇಳಿ ಅರ್ಥ ಮಾಡ್ಕೊಬಹುದು. ಸೊ ಯೋಗ ಇಸ್ ಅ ವೆಹಿಕಲ್ ಅಂತ ಅಂದ್ರೆ ಏನು? ಒಂದು ಮೋಡ್. ಈಸಿ ಸಿಂಪಲ್ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ, ಯೋಗ ಇಸ್ ಒಂದು ಮೋಡ್ ಅಂದ್ರೆ ಒಂದು ಮುಖಾಂತರ. ಯಾವ್ದು? ಯೋಗ ಮುಖಾಂತರ ನಾವೇನ್ ಮಾಡ್ಬೋದು? ವಿ ಕ್ಯಾನ್ ಅಚೀವ್ ಅವರ್ ಗೋಲ್. ಸೊ ಫ್ರಮ್ ಯೋಗ ವಿ ಕ್ಯಾನ್ ಅಚೀವ್ ದ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅಂತ ಅಂದ್ರೆ ಗೋಲ್. ಯೋಗ ಮುಖಾಂತರ ನಾವು ನಮ್ ಗೋಲ್ ನ ನಾವು ಅಚೀವ್ ಮಾಡ್ಬೋದು ಅಂತ ಹೇಳಿ ಋಗ್ವೇದ, ಅಕಾರ್ಡಿಂಗ್ ಟು ಋಗ್ವೇದ ದೇ ಆರ್ ಸೇಯಿಂಗ್. ಓಕೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಓಶೋ ರಜನೀಶ್ ಅವ್ರು ಏನ್ ಹೇಳ್ತಾರೆ? ಯೋಗ ಇಸ್ ಅನ್ನಾಟಿಂಗ್ ಆಫ್ ಮೈಂಡ್ ಅಂಡ್ ರೀಚಿಂಗ್ ದ ಡೀಪರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್. ಅನ್ನಾಟಿಂಗ್ ಆಫ್ ಮೈಂಡ್ ಅಂತ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನ್ ನಾಟ್ಸ್ ಗಳಿದಾವೆ, ಗಂಟುಗಳು ಅಂತ ಹೇಳ್ತೀವಲ್ಲ, ನಾಟ್ಸ್ ಗಳು. ಸೊ ಏನ್ ನಾಟ್ಸ್ ಗಳು ಅಂತಂದ್ರೆ, ನಾವು ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಏನಂತ ಹೇಳ್ಬೋದು? ನಮ್ಮ ಮೈಂಡ್ ತುಂಬಾನೇ ಚಂಚಲ, ಏನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ಗಳನ್ನ ಕ್ಲಿಯರ್ ಮಾಡಿ ಒಂದು ಸಿಂಪಲ್ ವೇ ಅಲ್ಲಿ ಅನ್ನಾಟ್ ಮಾಡುವಂಥದ್ದು. ಈಗ ಗಂಟುಗಳು ತುಂಬಾ ಗಂಟು ಹಾಕಿರ್ತೀರಿ, ಅವಾಗ ಏನಾಗುತ್ತೆ? ಅದು ಮುದ್ರಕೊಂಡಿರುತ್ತೆ. ವೆನ್ ವಿ ಅನ್ನಾಟ್ ಇಟ್, ಆ ಗಂಟುಗಳನ್ನ ತೆಗೆದಾಗ ಏನಾಗುತ್ತೆ? ಸೊ ಈ ತರ ಕ್ರಂಬಲ್ ಆಗಿರುವಂತ ಒಂದು ನಾಟ್ ಏನಾಗುತ್ತೆ? ಈ ತರ ಸ್ಟ್ರೈಟ್ ಆಗುತ್ತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ನಮ್ಮ ಮನಸ್ಸಿಗೆ ದೇ ಆರ್ ರಿಲೇಟಿಂಗ್ ಇಟ್. ಓಕೆನಾ? ದಿಸ್ ಇಸ್ ನಾಟೆಡ್ ಅಂಡ್ ದಿಸ್ ಇಸ್ ಅನ್ನಾಟೆಡ್. ಅನ್ನಾಟ್ ಆದಾಗ ಏನಾಗುತ್ತೆ? ದಿ ವೇ ಅಪಿಯರ್ಸ್ ವೆರಿ ಸಿಂಪಲ್. ಸೊ ವೆನ್ ದ ವೇ ಅಪಿಯರ್ಸ್ ವೆರಿ ಸಿಂಪಲ್, ವಿ ರೀಚ್ ಟು ದ ಡೀಪರ್ ಲೆವೆಲ್ ಆಫ್ ದಿ ಕಾನ್ಶಿಯಸ್ನೆಸ್. ಸೊ ಅಕಾರ್ಡಿಂಗ್ ಟು ಸ್ವಾಮಿ ವಿಷ್ಣು ದೇವಾನಂದ, ಇವರು ಸ್ವಾಮಿ ವಿವೇಕಾನಂದ ಅಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಮೆನಿ ಆಫ್ ದ ಸ್ಟೂಡೆಂಟ್ಸ್ ಫೇಸ್ ಕನ್ಫ್ಯೂಷನ್ ಇನ್ ದಿಸ್ ಇಸ್ ಸ್ವಾಮಿ ವಿಷ್ಣು ದೇವಾನಂದ. ಓಕೆ. ಸೊ ಈ ಸ್ವಾಮಿ ವಿಷ್ಣು ದೇವಾನಂದ ಅವ್ರು ಏನಂತಾರೆ ಅಂತಂದ್ರೆ, ಯೋಗ ಇಸ್ ದ ಓಲ್ಡೆಸ್ಟ್ ಸೈನ್ಸ್ ಆಫ್ ವಿಚ್ we can teach you to bring stress under control, not only to your physical level, also mental and spiritual level. ಸೊ ಯೋಗ ಒಂದು ಹಳೆ ಸೈನ್ಸ್ ಅಂತೆ. ಅಕಾರ್ಡಿಂಗ್ ಟು ಸ್ವಾಮಿ ವಿಷ್ಣು ದೇವಾನಂದ ಅವ್ರು ಏನ್ ಹೇಳ್ತಾರೆ? ಯೋಗ ಇಸ್ ದ ಓಲ್ಡೆಸ್ಟ್ ಸೈನ್ಸ್. ಇಟ್ ವಿಲ್ ಬ್ರಿಂಗ್ ಯುವರ್ ಸ್ಟ್ರೆಸ್ ಅಂಡರ್ ಕಂಟ್ರೋಲ್. ಯಾವ್ದ್ರಲ್ಲಿ? ಫಿಸಿಕಲ್ ಮಾತ್ರ ಅಲ್ಲ, ಆಲ್ಸೋ ಮೆಂಟಲಿ ಸ್ಟ್ರೆಸ್ ಆಗಿರ್ತಾರಲ್ಲ. ಸೊ ನಿಮ್ಮ ಸ್ಟ್ರೆಸ್ ಏನಿರುತ್ತೆ ಅದು ಫಿಸಿಕಲ್ ಲೆವೆಲ್ ಅಲ್ಲಿ ಮಾತ್ರ ಇರಲ್ಲ, ಮೆಂಟಲ್ ಮತ್ತೆ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಕೂಡ ಇರುತ್ತೆ.
From yoga you can attain the stress under control, not only your physical level, also your mental and spiritual level ಅಂತ ಹೇಳಿ ಹೇಳೋದಿಲ್ಲ. ಯೋಗ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ಯಾವುದು ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ. ಸೊ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಇಲ್ಲಿ ಸ್ವಾಮಿ ವಿಷ್ಣು ದೇವಾನಂದ ಅವರು ಮಾತಾಡ್ತಾರೆ. ಸೊ ಇಟ್ಸ್ ಅ ಬ್ರಿಡ್ಜ್ ಅಂತ ಅಂದ್ರೆ ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ದ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ. ಓಕೆನಾ. ಯೋಗ ಇಸ್ ಅನ್ ಅಬಿಲಿಟಿ ಟು ಡೈವರ್ಟ್ ದ ಮೈಂಡ್ ಎಕ್ಸ್ಕ್ಲೂಸಿವ್ಲಿ ಟುವರ್ಡ್ಸ್ ಆನ್ ಆಬ್ಜೆಕ್ಟ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಸೊ ನಿಮ್ ಮೈಂಡ್ ಅಲ್ಲಿ ನಾನು ಮುಂಚೆನೆ 3 ಸರಿ ಹೇಳಿದ್ದೀನಿ, ಏನೋ ಮನ್ಸು ತುಂಬಾನೇ ಚಂಚಲ, ಒಂದ್ ಕಡೆ ಇರಲ್ಲ. ಬಟ್ ಬೈ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಯು ಕ್ಯಾನ್ ಡೈವರ್ಟ್ ದ ಮೈಂಡ್ ಟುವರ್ಡ್ಸ್ ಯುವರ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂತ ಅಂದ್ರೆ ಏನಿಲ್ಲಿ ಗೋಲ್. ಸೊ ನಿಮ್ ಮೇನ್ ಗೋಲ್ ಏನಿದೆ ಅದ್ರ ಕಡೆಗೆ ನೀವು ನಿಮ್ ಮೈಂಡ್ ನ ಡೈವರ್ಟ್ ಮಾಡಬಹುದು ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್. ಯಾವುದೇ ರೀತಿಯಾದಂತ ಡಿಸ್ಟ್ರಾಕ್ಷನ್ಸ್ ಇಲ್ದೇನೆ ನೀವು ನೀವು ನಿಮ್ ಗೋಲ್ ನ ನೀವು ಅಚೀವ್ ಮಾಡಬಹುದು ಅಂತ ಹೇಳಿ ಸ್ವಾಮಿ ವಿಷ್ಣು ದೇವಾನಂದ ಅವರು ಹೇಳ್ತಿದ್ದಾರೆ. ಓಕೆನಾ ಸ್ಟೂಡೆಂಟ್ಸ್, ಫೈನಲ್ ಕನ್ಕ್ಲೂಷನ್ ಏನಪ್ಪಾ, ಬೇಸಿಸ್ ಆಫ್ ಯೋಗ ಏನು, ಅಲ್ಟಿಮೇಟ್. ಈಗೇನ್ ನಾವು 11 ಡೆಫಿನೇಷನ್ಸ್ ಓದಿದ್ವಲ್ಲ, ಅದೆಲ್ಲದು ಸೇರಿ ಒಂದೇ ಒಂದು ಕನ್ಕ್ಲೂಷನ್ ಬರುತ್ತೆ. ಏನು, ದಿ ಅಲ್ಟಿಮೇಟ್ ಏಮ್ ಆಫ್ ಯೋಗ ಇಸ್ ಸೆಲ್ಫ್ ರಿಯಲೈಸೇಷನ್ ಅಂಡ್ ಲಿಬರೇಷನ್. ಲಿಬರೇಷನ್ ಅಂತ ಅಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮುಕ್ತಿ. ಮುಕ್ತಿ ಅಂತಂದ್ರೆ ಲಿಬರೇಷನ್ಸ್. ಮುಕ್ತಿ ಫ್ರಮ್ ವಾಟ್? ಫ್ರಮ್ ಆಲ್ ದ ಡಿಸ್ಟ್ರಾಕ್ಷನ್ಸ್, ಫ್ರಮ್ ಆಲ್ ದ ಸೆನ್ಸಸ್. ಓಕೆನಾ. ಫ್ರಮ್ ಆಲ್ ದ ಥಾಟ್ಸ್, ಫ್ರಮ್ ಬೈ ಸೆಸೆಸಿಂಗ್ ಅವರ್ ಥಾಟ್ಸ್, ಅದರಿಂದ ನಮ್ಗೆ ಮುಕ್ತಿ ಸಿಗುವಂತದ್ದು. ಓಕೆನಾ. ಸೆಲ್ಫ್ ರಿಯಲೈಸೇಷನ್ ಅಂತ ಅಂದ್ರೆ ಹೂ ಆಮ್ ಐ, ನಾನ್ ಯಾರು ಅಂತ ನಿಮ್ಗೆ ಆಮೇಲೆ ತಿಳಿಯುವಂಥದ್ದು. ಸರಿನಾ. ವೆನ್ ಯು ಅಟೈನ್ ದ ಯೋಗ ಯು ಗೆಟ್ ದ ಆನ್ಸರ್ ಫಾರ್ ದಿಸ್ ಸ್ಟೇಟ್ಮೆಂಟ್, ಹೂ ಆಮ್ ಐ, ನಾನು ಯಾರು, ನಾನು ಏನ್ ಮಾಡ್ತಿದ್ದೀನಿ. ಸೊ ದಟ್ ಫ್ರಮ್ ಫಾರ್ ಆಲ್ ದಿಸ್ ಕ್ವಶನ್ಸ್ ಯು ವಿಲ್ ಗೆಟ್ ದ ಆನ್ಸರ್ ಬೈ ದಿ ಯೋಗ. ಓಕೆನಾ. ಅದೆಲ್ಲ ಆನ್ಸರ್ ಸಿಕ್ಕಾದ್ಮೇಲೆ ಏನಾಗುತ್ತೆ, ನಿಮಗೆ ಮುಕ್ತಿ ಪಡ್ಕೋತೀರಿ. ಮುಕ್ತಿ ಫ್ರಮ್ ವಾಟ್ ಹೇಳಿದ್ ನಾನು? ಫ್ರಮ್ ದಿ ಸೆನ್ಸಸ್, ಫ್ರಮ್ ದಿ ಕಾನ್ಶಿಯಸ್ನೆಸ್, ಫ್ರಮ್ ದ ಆಲ್ ದ ಥಾಟ್ಸ್, ಫ್ರಮ್ ಆಲ್ ದ ಡಿಸ್ಟ್ರಾಕ್ಷನ್ಸ್, ಫ್ರಮ್ ಆಲ್ ದ ಅಟ್ಯಾಚ್ಮೆಂಟ್ಸ್. ಅದರಿಂದ ಎಲ್ಲದರಿಂದನೂ ಮುಕ್ತಿ ಸಿಗುತ್ತೆ. ಅಟ್ ಲಾಸ್ಟ್ ಲೆಟ್ ಅಸ್ ಡೂ ಕ್ವಿಕ್ ರಿಕ್ಯಾಪ್. ವಾಟ್ ಇಸ್, ನಾವೀಗ ಏನೇನು ಓದಿದ್ವಿ ಅದನ್ನ. ಸೊ ಡೆಫಿನೇಷನ್ಸ್ ಆಫ್ ಯೋಗದಲ್ಲಿ ನಾವು 11 ಟೈಪ್ ಆಫ್ ಡೆಫಿನೇಷನ್ಸ್ ಓದಿದ್ವಿ ಸ್ಟೂಡೆಂಟ್ಸ್. ಅದರಲ್ಲಿ ಫಸ್ಟ್ ಮಹರ್ಷಿ ಪತಂಜಲಿ, ನೆಕ್ಸ್ಟ್ ಯೋಗ ವಸಿಷ್ಠ, ನೆಕ್ಸ್ಟ್ ಭಗವದ್ಗೀತಾ, ಕಥೋಪನಿಷತ್, ಶ್ರೀ ಅರಬಿಂದೋ, ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ, BKS ಅಯ್ಯಂಗರ್, ಮಹಾದೇವ್ ದೇಸಾಯಿ, ಋಗ್ವೇದ, ಓಶೋ ರಜನೇಶ್ ಅಂಡ್ ಸ್ವಾಮಿ ವಿಷ್ಣು ದೇವಾನಂದ. ಓಕೆನಾ. ಸೊ ಇದು ಕ್ವಿಕ್ ರಿಕ್ಯಾಪ್ ಸ್ಟೂಡೆಂಟ್ಸ್. ನೀವು ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಕ್ಕೊಬಹುದು. ನಾನು ನಿಮಗೆ ನೋಟ್ಸ್ ಅಪ್ಲೋಡ್ ಮಾಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಕೊಡ್ತೀನಿ ಕೆಳಗಡೆ. ಅದರಲ್ಲಿ ನಿಮಗೆ ರಿಟರ್ನ್ ನೋಟ್ಸ್ ಸಮೇತ ನಾನು ಏನ್ PPT ಮಾಡಿದ್ದೀನಿ ಅದನ್ನು ಸಹ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಔಟ್. ಈಗ ನಾನೇನು ಒಂದು ಕನ್ಕ್ಲೂಷನ್ ಏನ್ ಕೊಡ್ತೀನಿ ಅಂತಂದ್ರೆ, ಈಗ ನಾನು ಮಾಡಿದ್ದೀನಲ್ವಾ ಇಲ್ಲಿ PPT, ಸೊ ಇಟ್ ಇಸ್ ಇನಫ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಏನಾದ್ರು ವಾಟ್ ಇಸ್ ಯೋಗ, ಡೆಫಿನೇಷನ್ಸ್ ಆಫ್ ಯೋಗ ಹೇಳಿದ್ರೆ 5 ಮಾರ್ಕ್ಸ್ ಓಕೆ. ಬಟ್ 10 ಮಾರ್ಕ್ಸ್ ಏನೇನು ಬರೀಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಅಡಿಷನ್ ಆಗುತ್ತೆ. ಡೆಫಿನೇಷನ್ಸ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಎಕ್ಸ್ಪ್ಲನೇಷನ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ನಾನು ರಿಟರ್ನ್ ನೋಟ್ಸ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆ ಲಿಂಕ್ ನ ಓಪನ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಓಪನ್ ಮಾಡಿದ ತಕ್ಷಣ ನಮ್ದು BMS ಮಿತ್ರ ಏನಿದೆ ಚಾನಲ್, ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಇನ್ ದಟ್ ಯು ವಿಲ್ ಫೈಂಡ್ ದಿಸ್ ಬೋತ್ PPT as well as 10 ಮಾರ್ಕ್ಸ್ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು ಅಂತ. ದಟ್ ಇಸ್ ಅ ರಿಟರ್ನ್ ನೋಟ್ಸ್. ಸೊ ಐ ವಿಲ್ ಅಪ್ಲೋಡ್ ಯು ಗೈಸ್. ಏನೇ ರೀತಿಯಾದಂತ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಡ್ರಾಪ್ ಡೌನ್ ಮಾಡಬಹುದು. I hope it has helped you guys. This was my first video. Apologize me if any mistakes I have committed. I will not commit in the next video ಅಂತ ಹೇಳ್ತಾ I will conclude my video. Okay students, all the best for your future, all the best for your exams. ಏನೀಗ ಫಸ್ಟ್ ಇಯರ್ ಸೀನಿಯರ್ಸ್ ಇದ್ದಾರೆ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಈ ವಿಡಿಯೋ. ಸೊ ಆ ವಿಡಿಯೋ ಎಲ್ಲರಿಗೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಸೆಷನ್ಸ್. ಅಟ್ ಲಾಸ್ಟ್ ಐ ವುಡ್ ಸೇ ದಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಕೋಆಪರೇಷನ್. ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಡೌನ್ ಮಾಡಿ, ನಾನು ನಿಮ್ಮ ಕಮೆಂಟ್ ನ ರೆಸ್ಪಾಂಡ್ ಮಾಡ್ತೀನಿ. ಮತ್ತೆ ಏನಾದರೂ ಅಡಿಷನಲ್ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೂ ಹೇಳಿ, ಐ ವಿಲ್ ಟ್ರೈ ಟು ಬ್ರಿಂಗ್ ಇಟ್ ಔಟ್. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ರೀಡ್ ವೆಲ್ and I will meet you in the next video. Till then, bye bye.